ವಿಷಯ ಏನು ಅಂತ ನೀವು ಹೇಳಿ. ಅರ್ಥ ಆಗಲಿಲ್ಲ ಅಂದರೆ ನಾನೇ ಕೇಳ್ತೀನಿ. ಸಾಕ್ಷಿ, ನೀನು ಮನಸ್ಸು ಮುಟ್ಕೊಂಡು ಹೇಳು. ನೀನು ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ಅಂಥದ್ದು ಏನು ಮಾಡ್ತಾ ಇದ್ದೀನಿ? ಸರಿಯಾಗಿ ಕಾಣಿಸ್ತಾ ಇಲ್ಲ ಥರದ್ದು. ಸಾಕ್ಷಿ, ಯಾವುದನ್ನಾದ್ರೂ ಬೇಕಿದ್ರೆ ದೌರ್ಜನ್ಯದಿಂದ ದಬ್ಬಾಳಕಿಂದ ಪಡ್ಕೋಬೋದು. ಆದ್ರೆ ಪ್ರೀತಿ ಅನ್ನೋದು ಇದೆಯಲ್ಲ, ಅದನ್ನು ಫೋರ್ಸ್ಫುಲ್ ಪಡ್ಕೊಳ್ಳೋದಕ್ಕಾಗಲ್ಲ. ನೀನು ಹೇಳ್ತಾ ಇರೋದು 100% ನಿಜ. ಇಷ್ಟೆಲ್ಲ ಗೊತ್ತಿದ್ಮೇಲೆ ಮತ್ತೆ ಹಠ ಮಾಡ್ಕೊಂಡು ನಮ್ಗೆ ತೊಂದರೆ ಕೊಡ್ತಿದ್ಯಾ? ನಾನೇನು ತೊಂದರೆ ಕೊಡ್ತಾ ಇದ್ದೀನಿ? ಒಬ್ಳು ಹೆಂಡತಿಯಾಗಿ ನನ್ನ ಕರ್ತವ್ಯನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೀನಿ. ಇಲ್ಲೇ ಆಟೋ, ಲೈಫಲ್ಲಿ ಒಂದೇ ಸಾರಿ ಪ್ರೀತಿ ಅನ್ನೋದು ಹುಟ್ಟೋದ್ ಕಡೆ, ಅದು ಆಲ್ರೆಡಿ ಇವಳ ಮೇಲೆ ನನಗೆ ಹುಟ್ಟಿದೆ. ಇದ್ರೆ ಇರ್ಲಿ ಬಿಡು, ಅದ್ರಿಂದ ನನ್ಗೇನು ಲಾಸು? ನೀನೇ ಹೇಳ್ದಿಯಲ್ಲ, ಪ್ರೀತಿ ಅನ್ನೋದು ಲೈಫಲ್ಲಿ ಒಂದೇ ಸಲ ಹುಟ್ಟೋದು ಅಂತ. ಅದು ನನಗೆ ನಿನ್ ಮೇಲೆ ಹುಟ್ಟಿದೆ. ಅದು ನೆನ್ನೆ ಮೊನ್ನೆಯಿಂದ ಅಲ್ಲ, ಚಿಕ್ಕ ವಯಸ್ಸಿಂದ. ಒನ್ ಸೈಡ್ ಲವ್ ಇಂದ ಯಾವ ಪ್ರಯೋಜನೂ ಇಲ್ಲ ಸಾಕ್ಷಿ. ಅದರಿಂದ ನೀನೇ ನರಳೋದು. ಈ ನರಳಿಕೆ ನನಗೆ ಆನಂದ ಕೊಡ್ತಿದೆ, ನನ್ನನ್ನ ಜೀವಂತವಾಗಿಟ್ಟಿದೆ. ನಾನು ಇವನನ್ನ ಮನಸ್ಫೂರ್ತಿಯಾಗಿ ಗಂಡ ಅಂತ ಒಪ್ಕೊಂಡಾಗಿದೆ. ಈ ತಾಳಿ ಕಟ್ಕೊಂಡು ಸಂಪೂರ್ಣವಾಗಿ ಅವನ ಹೆಂಡತಿಯಾಗಿ ಬದುಕ್ತಾ ಇದ್ದೀನಿ. ಸರಿ ಕಣೆ, ನಿನ್ನಿಷ್ಟ ಪ್ರಕಾರ ನಿಂಗೆ ಹೆಂಗೆ ಬೇಕೋ ಹಂಗೆ ಬದುಕು, ನನಗೇನು ಬೇಜಾರಿಲ್ಲ. ಆದರೆ ನಮ್ಮ ಮಧ್ಯೆ ಬಂದು ತೊಂದರೆ ಕೊಡ್ಬೇಡ. ನಮ್ಮನ್ನ ನಮ್ಮ ಪಡೆ ಬಿಟ್ಬಿಡು. ನಾನೇ ನಿಮಗೆ ಪಾಯ್ಸನ್ ಕೊಡ್ತಾ ಇದ್ದೀನ? ಮಾತೆತ್ತಿದ್ರೆ ನನ್ನನ್ನು ಬದುಕೋಗ್ಬಿಡು, ನಮ್ಮನ್ನು ಬದುಕೋಗ್ಬಿಡು ಅಂತ ಹೊಸೆ ತೆಗಿತಾ ಇದ್ದೀರಲ್ಲ. ನೋಡು ಹೀರೋ, ನನ್ನ ಹೋರಾಟ ಎಲ್ಲ ನನಗೆ ನೀನು ಹೆಂಡತಿ ಅನ್ನೋ ಸ್ಥಾನ ಕೊಡ್ಲಿ ಅಂತ ಅಷ್ಟೇ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೆ. ಬೇಕಾಗಿಲ್ಲ. ನೀನ್ ನನ್ನ ಒಪ್ಕೊಳ್ಳಿಲ್ಲ ಅಂದ್ರೇನು? ನಾನ್ ನಿನ್ನ ಮನ್ಸಾರೆ ಒಪ್ಕೊಂಡಾಗಿದೆ. ಮುಗಿತಲ್ಲ ಅಲ್ಲಕ್ ಪಂಚಾಯ್ತಿ. ನೋಡು, ನೀನ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಈ ತರ ಮೀಟಿಂಗಿಂದ ಯಾವುದೇ ಪ್ರಯೋಜನ ಇಲ್ಲ. ನೀನೇನೇ ಬೆಣ್ಣೆ ಹಚ್ಚಿ ನೈಸ್ ಮಾಡಿದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ಯಾವತ್ತಿದ್ರೂ ನೀ ನನ್ನ ಗಂಡ, ನಾನು ನಿನ್ನ ಹೆಂಡತಿ ಅಷ್ಟೇ. ಅದನ್ನ ನೀನು ಹಣೆ ಮೇಲೆ ಹಚ್ಚ ಹಾಕ್ಸ್ಕೊಬಿಡು. ಆಟೋ ಲೇ ಲೇ ಗುಂಡ, ಡಿಸಪಾಯಿಂಟ್ ಆಗಬೇಡ. ಅವಳನ್ನ ಸಮಾಧಾನವಾಗಿ ಟ್ಯಾಕಲ್ ಮಾಡೋಣ. ಆಡ್ತಿರೋ ಅವತಾರ ನೋಡು, ಇದೆಲ್ಲ ಸರಿ ಹೋಗೋ ಥರ ಕಾಣಿಸುತ್ತೆ ನಿಂಗೆ? ಗೌತಮ ಬುದ್ಧನ ತಾಳ್ಮೆ ಮುಂದೆ ಅಂಗುಲಿಮಾಲ ಅನ್ನೋ ರಾಕ್ಷಸನೇ ತನ್ನ ಕಟುಕತನ ಬಿಟ್ಟು ಶರಣಾಗ್ಬಿಟ್ಟ. ಇನ್ನು ಇವಳೆಲ್ಲ ಯಾವ ಲೆಕ್ಕ ಗುಂಡ? ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಆರ್ ಯು ಶ್ಯೂರ್? ಐ ಆಮ್ ವೆರಿ ಶ್ಯೂರ್. ನಂಗೆ ತುಂಬ ನಂಬಿಕೆ ಇದೆ ಗುಂಡ, ಎಲ್ಲ ಸರಿ ಹೋಗುತ್ತಾ. ಮತ್ತೆ ಆಗಲೇ ಅಳ್ತಿದ್ದೆ. ಏನೇ ಕಾನ್ಫಿಡೆನ್ಸ್ ಇದ್ರು ನಾನು ಒಂದು ಹೆಣ್ಣು ಗುಂಡ. ಯಾರಾದ್ರೂ ಬೈದ್ರೆ ನೋವಾಗುತ್ತೆ, ಹತ್ರ ಕೇಳ್ಕೊಂಡ್ರೆ ಸಂತೋಷ ಆಗುತ್ತೆ. ಗುಂಡ ಏನ್ ಮಾಡ್ತಿದ್ಯಾ? ಹತ್ರ ಹೇಳ್ಕೊಂಡ್ರೆ ಸಂತೋಷ ಸಿಗುತ್ತೆ ಅಂತ ನೀನೇ ತಾನೇ ಹೇಳಿದ್ದು. ಅದೇ ನಂಬ್ಕೊಂಡು ಅದೇ ರೂಟಿಗೆ ಬರ್ತೀಯಲ್ಲ. ಜವಾಬ್ದಾರಿ ಜವಾಬ್ದಾರಿ ಆ ಜವಾಬ್ದಾರಿ ಅವ್ನ ಕೈ ಸಿಗ್ಬೇಕು ನಿಂದು. ಎಷ್ಟು ಚೆನ್ನಾಗಿತ್ತು ಆ ದಿನಗಳು. ನಾನು ವೇದ ಖುಷಿಯಾಗಿ ನಕ್ಕೊಂಡು ರೇಗಿಸ್ಕೊಂಡು ಕಾಲು ಇಳ್ಕೊಂಡು ಮಮತೆ ತೋರಿಸ್ಕೊಂಡು ದೊಡ್ಡದವರೆಲ್ಲ ನಾವು ಅತ್ತೆ ಸೊಸೆ ಅಲ್ಲ ತಾಯಿ ಮಗಳು ಅಂತ ಕರೆಯೋರು. ನಮ್ಮ ಸಂಬಂಧ ನೋಡಿ ಯಾರು ಹೊಟ್ಟೆ ಉರ್ಕೊಂಡು ಯಾರು ಕಣ್ಬೇಕು. ಪಾಪ ವೇದ ನನ್ನ ಕಣ್ಣುತ್ತೆ ಎಷ್ಟು ಕಷ್ಟಪಡ್ತಿದ್ದಾಳೆ. ಆದರೂ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೋ ಆವಾಗ ನಾವೆಲ್ಲರೂ ಮೊದಲಿನ ಹಾಗೆ ಆಗ್ತೀವೋ. ವೇದನ್ಗೆ ನಾನು ಮಾಡಿರೋ ಬಿಸಿಬೇಳೆ ಭಾತ ಅಂದರೆ ತುಂಬ ಇಷ್ಟ. ಇವತ್ತು ಯಾಕೋ ನನಗೆ ಅನಿಸ್ತಾ ಇದೆ ನಾನು ಅವಳನ್ನು ಕರೆದು ಕೂರಿಸಿ ನನ್ನ ಕೈಯಾರೆ ನಾನೇ ಈ ಬಿಸಿಬೇಳೆ ಭಾತನ್ನು ತಿನ್ನಿಸ್ಬೇಕು ಅಂತ. ಆದರೆ ನನ್ನ
ಕೈಲಿದ್ದು ಯಾವುದೂ ಸಾಧ್ಯ ಇಲ್ಲ. ಸಾಕ್ಷಿ ಮನೆಗೆ ಬಂದಾಗಿಂದ ಶೈಲಕ್ಕೆ ಹುಚ್ಚಿ ಆಡ್ದಾಗ ಆಡ್ತಾ ಇದ್ದಾಳೆ. ಚಿಕ್ಕ ಚಿಕ್ಕ ವಿಷಯನ ದೊಡ್ಡ ರಂಪ ಮಾಡ್ತಿದ್ದಾಳೆ. ನೀನಾದರೂ ವೇದದ ಜೊತೆ ಇರೋದನ್ನ ನೋಡಿದ್ರೆ ಪಾಪ ವೇದನ್ ಗುಳಿಗಾಲ ಇಲ್ಲ. ಆದರೆ ನಾನು ವೇದನ್ಗೆ ಅಂತ ಮಾಡಿರೋ ಬಿಸಿ ಬಳೆ ಬಾ ಹೇಗೆ ತಲುಪಿಸೋದು? ಬೇತಾಳೆ ಏನೇ ಅವಳು ಮಾತೆ ಕೇಳಲ್ಲ ಅಂತಾಳೆ. ಬೇತಾಳ ನೀನು ಕೆಲಸ ಮಾಡು, ನೀನು ಅಮೆರಿಕದಲ್ಲಿ ಓದಿದೆಯಲ್ಲ, ಮಾಸ್ಟರ್ ಬ್ರೈನ್ ಯೂಸ್ ಮಾಡಿ ಒಂದು ಒಳ್ಳೆ ಪ್ಲಾನ್ ಹಾಕೋದು. ಹೇಗಿರ್ಬೇಕು ಅಂದರೆ ಈ ಸಾಕ್ಷಿ ಅನ್ನೋ ತಲೆನೋವು ಈ ಮನೆಯಿಂದ ಓಡೋಗ್ಬೇಕು, ಹಾಗಿರ್ಬೇಕು ನೋಡಿ. ಗುಂಡ, ನಾವು ಪೇಷನ್ಸಿಂದ ವೇಟ್ ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅವಳು ದಾರಿ ಮಾಡ್ಕೊಡ್ತಾಳೆ. ಹಾಗಂತೀಯ? ಈ ಶತ್ರುಗಳು ತುಂಬಾ ಓವರ್ ಕಾನ್ಫಿಡೆನ್ಸ್ ಇಂದ ಎಗರಾಡ್ತಿರ್ತಾರೆ. ಅವ್ರನ್ನ ಹಾಗೆ ಬಿಟ್ಬಿಡ್ಬೇಕು, ನಾವು ಡಿಸ್ಟರ್ಬ್ ಮಾಡಬಾರ್ದು. ನಾವು ಸುಮ್ಮನೆ ಕೂತ್ಕೊಂಡು ತಮಾಷೆ ನೋಡ್ಬೇಕು ಗುಂಡ. ಹಾಗೇನಾದ್ರು ಮಾಡಿದ್ರೆ ನಮ್ಮನ್ನ ಕೈಲಾಗ್ದವ್ರು ಅನ್ಕೋತಾರೆ. ಹಾಗವ್ರು ಅನ್ಕೊಂಡ್ರೆ ಅವ್ರ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಅವಾಗ ಇನ್ನೂ ಓವರ್ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರೂ ಒಂದು ತಪ್ಪುಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಹೇಳು, ಅವ್ರೊಂದು ಒಳ್ಳೆ ಚಾನ್ಸ್ ನಮ್ಗೆ ಕ್ರಿಯೇಟ್ ಮಾಡ್ಕೊಡ್ತಾರೆ ಮನೆಯಿಂದ ಹೊರಗಡೆ ಹಾಕೋದಕ್ಕೆ. ಈ ಕಿಚನ್ ಪಾಲಿಟಿಕ್ಸ್ ಸ್ಟ್ರಾಟಜಿಯಲ್ಲಿ ನಮ್ಗೆ ಅರ್ಥ ಆಗಲ್ಲ. ನಮ್ದು ಏನಿದ್ರು ಹೇಗೆ ಮಾಡ್ದು ಕೂಡ ಅಷ್ಟೇ. ಸರಿ ಕಡೆ, ನಾನು ಗ್ಯಾರೇಜ್ ಹೋಗಿ ಬರ್ತೀನಿ. ಒಂದು ನಿಮಿಷ, ನನ್ನ ಶರ್ಟ್ ಎಲ್ಲ ಧೂಳಾಗಿದೆ, ಶರ್ಟ್ ಚೇಂಜ್ ಮಾಡ್ಕೊಂಡು ಹೋಗು. ಗುಂಡ, ನಿನ್ ಬಟ್ಟೆ ಇರೋಯ್ತು, ಒಂದ್ ಬಟ್ಟೆನೂ ಕಾಣಿಸ್ತಿಲ್ಲ. ಸರಿಯಾಗಿ ನೋಡ್ಬೇಕಲ್ಲ, ಅಲ್ಲೇ ಇರಬೇಕು. ಇಲ್ಲ ಗುಂಡ, ನಿಂಗೆ ಒಂದ್ ಬಟ್ಟೆನೂ ಇಲ್ಲ. ಈ ನನ್ನ ಬಟ್ಟೆ ಕಾಣಿಸ್ತಿಲ್ವಾ? ಅಲ್ಲ, ನನ್ನ ಬಟ್ಟೆ ಕದಿಯೋಷ್ಟು ಬರಗಿಟ್ಟಿರೋರು ಯಾರಿದ್ದೀರಿ ಮನೆಯಲ್ಲಿ? ಒಂದ್ ನಿಮಿಷ ಬಂದು. ಬೇತಾಳ, ಈ ಕಾಟ ತಡೆಯಕ್ಕಾಗ್ತಿಲ್ಲ ಕಡೆ ನನ್ನ ಕೈಯಲ್ಲಿ. ಗುಂಡ, ಕಾಮ್ ಡೌನ್. ಇವಳನ್ನ ನಾನು ಹ್ಯಾಂಡಲ್ ಮಾಡ್ತಿದ್ದೆ. ಬಿಡ, ನನ್ನ ಬಟ್ಟೆ ಹೋಗಿದ್ದೀನಿ ಸಾಕ್ಷಿ. ನನ್ ಗಂಡನ್ ಬಟ್ಟೋಗ್ಯಾಕ ನೀನ್ ಯಾರೇ? ಯಾರಿಗೆ ನಿಮ್ ಗಂಡೆ? ಗುಂಡ, ನಾನು ಮಾತಾಡ್ತೀನಿ, ಸುಮ್ಮನಿರು. ನೋಡ್ ಸಾಕ್ಷಿ, ನೀನು ಮದುವೆ ವಿಷಯದಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ಯಾ. ಅದಕ್ಕೋಸ್ಕರ ಅಷ್ಟೇ ನಿನ್ನ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಿರೋದು. ಅದನ್ನ ವೀಕ್ನೆಸ್ ಆಗಿ ಇಟ್ಕೊಂಡು ಲಿಮಿಟೇಷನ್ ಕ್ರಾಸ್ ಮಾಡ್ದೋ. ಹೌದಾ? ಏನೇ ಮಾಡ್ತೀಯಾ? ನಿನ್ನೆ ನಾನು ನನ್ನ ಸ್ಟೈಲ್ ಡೀಲ್ ಮಾಡ್ಬೇಕಾಗುತ್ತೆ. ಹೌದಾ? ಏನೇ ಮಾಡ್ತೇನೆ, ನಾನು ನೋಡ್ತೀನಿ. ನನ್ನ ಬಟ್ಟೆ ಕಡೆ, ಹೊಸ ಬಟ್ಟೆ ಕಡೆ ಎಂತ ಹಾಕಿಲ್ಲ. ಏನೇ ಇದು ಗುಂಡ? ನಾನು ಹೊಸ ಶರ್ಟ್ ಕೊಡಿಸ್ತೀನಿ, ಇದು ಹೋದ್ರೆ ಆಯ್ತು ಬಿಡು ಗುಂಡ. ಒಂದ್ ಸೈಡ್ ಹಾಕಿಲ್ಲ ಕಡೆ, ಹೊಸ ಬಟ್ಟೆ ಕಡೆ ಇದು. ನಾನು ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಹೊಸ ಬಟ್ಟೆ ಕೊಡಿಸ್ತಿಲ್ಲ. ಈ ಬಟ್ಟೆ ಹೋದ್ರೆ ಹೋಯ್ತು, ಕತ್ತೆ ಬಾಲ ಕುದಿಯೋದು. ಸರಿ ಚಿನ್ನ, ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ನಿನ್ ಟ್ಯಾನ್ ಆಗಿ ಹೋಗ್ತೇವೆ. ಬರ್ರಿ ನೋಡಿ. ಒಂದ್ ನಿಮಿಷ ಇರು. ಸಾಕ್ಷಿ ತಗೋ, ಇದನ್ನ ಇಟ್ಕೋ. ನೀಟಾಗಿ ನನ್ನ ಗಂಡನ ಬಟ್ಟೆನ ಹೋಗ್ಬಿಡಾಯ್ತಾ, ಸಾಫ್ಟ್ ಆಗಿ ಉಜ್ಜು. ಏಯ್, ನಾನೇ ನಿಮ್ಮ ಮನೆ ಕೆಲ್ಸಗಳು ಅನ್ಕೊಂಡಿದ್ಯಾ? ಇದನ್ನೇನು ತಾಯಿ, ನಾನು ನಿನಗೆ ಸಾಫ್ಟ್ ಆಗಿ ಹೇಳಿದ್ದು. ಹೋಗಿ ಸುಮ್ಮನೆ ತಗೋ, ಇದನ್ನು ನೀನೇ ಇಟ್ಕೋ. ಅಲ್ಲ ಬೇತಳ, ನೀನ್ ಕೊಟ್ಟಿರೋ ಒಂದೇಟೆ ತಡ್ಕೊಳಕ್ ಆಗ್ತಿಲ್ಲ. ನಿನ್ ಫೀಲ್ಡಿಗೆ ಬಂದ್ರೆ ಡಿಫ್ರೆಂಟ್ ಆಗಿ ಕೊಡ್ತೀಯ. ಹೆಂಗ್ ತಡ್ಕೋತಾಳೆ? ಗುಂಡ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅವಳು ಒಂದು ದಾರಿ ತೋರಿಸ್ಲೇಬೇಕು ನಾವು. ಬಾ ಹೋಗೋಣ. ಬೇತಾಳ, ಇದು ಸೂಪರ್ ಕಡೆ. ಮುಟ್ಟು ನೋಡ್ಕೊಳ್ಳೋ ತರ ಕೊಟ್ಟೆ ಆ ರಾಕ್ಷಸಿಗೆ. ಗುಂಡ, ಪಾಪ ಹಂಗೆ ಹೇಳ್ಬೇಡ. ಏನು ಪಾಪನ? ಇಂಥವ್ರಿಗೆ ಪಾಪ ಪುಣ್ಯ ಅಂತ ಹೇಳ್ಬಾರ್ದು. ಆಮೇಲೆ ನಾವು ನರಕಕ್ಕೆ ಹೋಗ್ಬೇಕಾಗತ್ತಷ್ಟೇ. ಬಿಡುಗುಂಡ ಆಯ್ತು, ಬಿಡ್ಬೇಕ. ಇದೇನಿದು ಹಾಟ್ ಬಾಕ್ಸ್ ಇಟ್ಟಿದ್ದಾರೆ? ಗುಂಡ, ಇದು ಮನೆ ಹಾಟ್ ಬಾಕ್ಸ್ ಎಲ್ಲಿಗೆ ಬಂತು? ಏನಿದೆ ನೋಡಿ.
ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್. ಏ ಹೊಸ ಹೊತ್ತಿಗೆ ತಂದಿಟ್ಟಿರ್ಬೇಕು. ಹಾಂ ಇರ್ಬೇಕು. ಟೇಸ್ಟ್. ಏ ಬೇತಾಳ, ಯಾಕೊಂಥರ ಇದೆಯಾ? ಚೆನ್ನಾಗಿಲ್ವಾ? ಸಕ್ಕದಾಗಿದೆ, ಆದರೆ ಇದು ಹೊಸವಕ್ಕನ ಕೈ ರುಚಿ ಅಲ್ಲ, ಮತ್ತೆ ಅಮ್ಮನ ಕೈ ರುಚಿ.